ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ದುಡ್ಡು ಮತ್ತೆ ಖ್ಯಾತಿ ಇದೆರಡು ಜವಾಬ್ದಾರಿ ಬಿಟ್ಟು ಬೇರೆ ಏನು ನಮಗೆ ತಂದ್ಕೊಡಲ್ಲ ಅಂತ ಕಲ್ತ್ವಿ. ಈ ಸಂಚಿಕೆಯಲ್ಲಿ ಅದು ಯಾವ ಜವಾಬ್ದಾರಿ ಬಗ್ಗೆ ಮಾತಾಡ್ತಾ ಇದೆ ಅಂತ ಕಲಿಯೋಣ. ಈ ನಾವು ಕೇಳಿದ್ವಿ ದುಡ್ಡೇನೆ ಡೇಂಜರಸ್ಸು, ಆದರೆ ಪಾಪ್ಯುಲಾರಿಟಿ ಅಥವಾ ಫೇಮ್ ಖ್ಯಾತಿ ದುಡ್ಡಿಗಿಂತ ತುಂಬಾ 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 ತುಂಬಾನೇ ಡೇಂಜರಸ್ಸು. ಯಾಕೆಂದ್ರೆ ಈ ಮೇಟ್ರಿಕ್ಸ್, ಈ ನಾವ್ಯಾವ ಲೋಕದಲ್ಲಿದ್ದೀವಿ ಅದು ಕಾರ್ಯನಿರ್ವಹಣೆ ಆಗೋದೇ ಆ ರೀತಿಯಲ್ಲಿ. ಇದನ್ನ ನಾವು ಸರಿಯಾದ ರೀತಿ ಉಪಯೋಗಿಸದೇ ಇದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಒಂದು ನೆಗೆಟಿವ್ ಕಾರ್ಮಿಕ್ ಕಾನ್ಸಿಕ್ವೆನ್ಸ್ ಬರುತ್ತೆ. ಇದು ಜನರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಇದು ಒಂದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಇದಕ್ಕೆ ಒಂದು ಉದಾಹರಣೆ, ದುಡ್ಡಿಗೆ ಹೇಗೆ ಡೇಂಜರಸ್ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ 2009 ಅಲ್ಲಿ ಒಂದು ಸತ್ಯಂ ಕಂಪ್ಯೂಟರ್ಸ್ ಒಂದು ಕಾರ್ಪೊರೇಟ್ ಫ್ರಾಡ್ ಆಕ್ಟಿವಿಟಿ ನಡೆದಿದ್ದು ಒಂದು ಪ್ರಕರಣಕ್ಕೆ ಬಂದಿತ್ತು. ಸೊ ಅದರಲ್ಲಿ ಆ CEO ಏನ್ ಹೇಳಿದ್ರು ಅಂದ್ರೆ, ಅವರು ತನಿಖೆ ಎಲ್ಲ ಆದ್ಮೇಲೆ ಅವ್ರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಆ ಸ್ಟೇಟ್ಮೆಂಟ್ ನನ್ನ ತಲೆಯಲ್ಲಿ ಇನ್ನೂ ಉಳಿದಿದೆ. ಅವ್ರು ಹೇಳಿದ್ರು, ಇದು ಹೇಗಿತ್ತು ಅಂದ್ರೆ, ನಾನು ಒಂದು ಹುಲಿಯನ್ನ ಏರಿ ಅದನ್ನ ಸವಾರಿ ಮಾಡ್ತಾ ಇದ್ದಂಗಿತ್ತು. ಆ ಹುಲಿಯನ್ನ ನಾನು ಇಳಿದು ಅದು ನನ್ನ ತಿಂದೇ ಇರೋ ಹಾಗೆ ಇಳಿಯೋದಕ್ಕೆ ಸಾಧ್ಯವೇ ಆಗ್ಲಿಲ್ಲ ಅಂತ. ಸೊ ಇದರಿಂದ ಗೊತ್ತಾಗತ್ತೆ ಹೇಗೆ ದುಡ್ಡಿನ ಹಿಂದೆ ಹೋದ್ರೆ ಅದು ಒಂದು ತುಂಬಾ ಅಪಾಯಕಾರಿ. ಅದು ನಮ್ಮನ್ನ ಆ ಬಲೆಯಲ್ಲಿ ಎಳ್ಕೊಳ್ಳದೆ ಸಕ್ ಮಾಡದೆ ಅದು ಬಿಡಲ್ಲ ಅಂತ. ಇದು ನಾವು ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅಲ್ಲೂ ನೋಡ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಹೀಗೆ ಅದಲ್ಲದೆ ಏನು ಸೆಲೆಬ್ರಿಟೀಸ್ ಫೇಮಸ್ ಆಗ್ತಾರೆ, ಅದು ಕೂಡ ಜನರು ಫೇಮಸ್ ಆಗೋದಕ್ಕೆ ಯಾವ್ದಾದ್ರು ತಪ್ಪುದಾರಿಯನ್ನ ಹಿಡಿದು ಫೇಮಸ್ ಆಗಿ ಆಮೇಲೆ ಅವರು ಅಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಅವರು ಒಂದು ಡಿವಾಲ್ವಿಂಗ್ ಪಾತ್ ಅಂದ್ರೆ ಅವನತಿಯ ಪತನದ ದಾರಿಯನ್ನ ತೋರಿಸ್ಕೊಡ್ತಾ ಇರ್ತಾರೆ. ಸೊ ಅದು ಕೂಡ ತುಂಬಾ ನೆಗೆಟಿವ್ ಕರ್ಮ್ ಅಕ್ರೂ ಆಗ್ತಾ ಇರುತ್ತೆ ಅವ್ರಿಗೆ, ಅದು ಗೊತ್ತಾಗ್ತಾ ಇರಲ್ಲ. ಸೊ ಸೆಲೆಬ್ರಿಟಿ ಏನೋ ಆಗಕ್ಕೆ ಆಗ್ಬಿಡ್ತಾರೆ, ಬಟ್ ಆ ನೆಗೆಟಿವ್ ಕಾರ್ಮಿಕ್ ಕಾನ್ಸಿಕ್ವೆನ್ಸಸ್ ಅದಕ್ಕೆ ಆಡ್ ಆಗ್ತಾ ಇರುತ್ತೆ. ಯಾಕಂದ್ರೆ ಒಂದ್ಸತಿ ಫೇಮಸ್ ಆದ್ಮೇಲೆ ಅವರು ಜನರಿಗೆ ಏನಾದ್ರೂ ಹೇಳ್ಬೇಕು, ಸರಿಯಾದದನ್ನ ಹೇಳ್ಬೇಕು. ಆ ಪೊಸಿಷನ್ ನ ಅವರು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬೇಕು. ಅವ್ರಿಗೆ ಸರಿಯಾದದನ್ನ ಹೇಳ್ತಾ ಇದ್ದಾರಾ, ಅವ್ರಿಗೆ ವಿಕಸನ ಆಗೋದಕ್ಕೆ ಏನಾದ್ರೂ ಪ್ರೊಡಕ್ಟಿವ್ ಆಗಿ ಏನಾದ್ರೂ ಹೇಳ್ಕೊಡ್ತಾ ಇದ್ದಾರಾ ಇಲ್ವಾ ಅಂತ, ಅದೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಖಂಡಿತ ಬರುತ್ತೆ. ಯಾಕಂದ್ರೆ ಆ ನೆಗೆಟಿವ್ ಕರ್ಮ್ ಏನಿದೆ ಅದು ಬರೀ ಒಂದು ಜನ್ಮಕ್ಕಲ್ಲ, 50, 100 ಅದಕ್ಕಿಂತ ಹೆಚ್ಚು ಜನ್ಮಕ್ಕೆ ಆ ಕಾರ್ಮಿಕ್ ಎಫೆಕ್ಟ್ ಬರುತ್ತೆ. ಸೊ ಈ ಆಕ್ಷನ್ ಅಂಡ್ ಕಾನ್ಸಿಕ್ವೆನ್ಸಸ್ ಏನಿದೆ, ಆ ಕಾನ್ಸೆಪ್ಟ್ ಜನರು ಅರ್ಥ ಮಾಡ್ಕೋಬೇಕು. ಏನೇ ಮಾಡೋದಿದ್ರು ಅದಕ್ಕೆ ಒಂದು ಕಾನ್ಸಿಕ್ವೆನ್ಸ್ ಬರುತ್ತೆ ಅಂತ. ಇದಕ್ಕೆ ಪಾಪ್ಯುಲಾರಿಟಿಗೆ ಫೇಮಸ್ ಏನ್ ಆಗ್ತಾರೆ ಅದಕ್ಕೆ ಕರ್ಮ್ ತುಂಬಾ ಸ್ಟ್ರಾಂಗ್, ತುಂಬಾ ಬಲವಾಗಿರುತ್ತೆ, ತುಂಬಾ ಪ್ರಬಲವಾಗಿರುತ್ತೆ. ಸೊ ಆ ಪೊಸಿಷನ್ನ ಯಾವುದೇ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಖಂಡಿತ ಮಾಡೋ ಹಾಗೆ ಇಲ್ಲ ಅದು ಬ್ರಹ್ಮಾಂಡದ ಪ್ರಕಾರ. ಇದು ಒಂದು ಟೆಸ್ಟ್. ನಮ್ಗನ್ಸುತ್ತೆ ಅವ್ರು ತುಂಬಾ ಲಕ್ಕಿ, ಜನರಿಗೆ ತುಂಬಾ ದುಡ್ಡಿದೆ, ತುಂಬಾ ಫೇಮಸ್ ಅಂದ್ರೆ ಅವ್ರು ತುಂಬಾ ಲಕ್ಕಿ ಅಂತ ನಮ್ಗನ್ಸುತ್ತೆ. ಆದ್ರೆ ಅದು ಎಷ್ಟು ಪ್ರೆಷರ್ ಹಾಕತ್ತೆ ಅಂದ್ರೆ ಅದು ಎಸ್ಪೆಷಲಿ ನಮ್ಗೆ ಏನ್ ಮಾಡ್ಬೇಕು, ಆ ಫೇಮಸ್ ಪಾಪ್ಯುಲಾರಿಟಿಯಿಂದ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ರೆ ಅದು ತುಂಬಾ ದೊಡ್ಡ ಪ್ರೆಷರ್ ಹಾಕತ್ತೆ. ಸೊ ಅದು ಈ ರೀತಿಯಲ್ಲಿ ಅದು ಆಕ್ಚುಲಿ ಅನ್ಲಕ್ಕಿ. ಯಾಕಂದ್ರೆ ಇದು ಒಂದು ದೊಡ್ಡ ಟೆಸ್ಟ್. ಏನು ಈ ದುಡ್ಡು ಮತ್ತೆ ಫೇಮಸ್ ಪಾಪ್ಯುಲಾರಿಟಿ ಬಂದಿದೆ ಅದು ಒಂದು ಟೆಸ್ಟ್. ಆಕ್ಚುಲಿ ನಮಗನ್ಸುತ್ತೆ ಅವರಲ್ಲಿ ತುಂಬಾ ಪುಣ್ಯ ಮಾಡಿದ್ದಾರೆ ಏನೋ ಹೋದ ಜನ್ಮದಲ್ಲಿ, ಅದಕ್ಕೆ ಅವ್ರಿಗೆ ಇದೆಲ್ಲ ಬಂದಿದೆ ಅಂತ. ಆಕ್ಚುಲಿ ಅದು ಬ್ರಹ್ಮಾಂಡದ ಪ್ರಕಾರ ಅವ್ರಿಗೆ ಟೆಸ್ಟ್. ಅದನ್ನ ಬಳಸ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಈ ಜನ್ಮದಲ್ಲಿ ಅನ್ನೋದಕ್ಕೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೊಂದ್ ಜನ ಅವ್ರಿಗೆ ಅದು ಬೇಡ ಅಂತ ಅನ್ಸತ್ತೆ. ಲೈಕ್ ಇದು ನಮ್ಗಿದ್ ಬೇಡಪ್ಪ, ಈ ತಲೆ ಬಿಸಿ ನಮಗ್ ಬೇಡ ಅಂತ ಅರ್ಥ ಆಗತ್ತೆ. ಯಾಕಂದ್ರೆ ಜನರಿಗೆ ಈ ಲಾ ಆಫ್ ಆಕ್ಷನ್ ಅಂಡ್ ಕಾನ್ಸಿಕ್ವೆನ್ಸ್ ಇದು ಅವ್ರಿಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಇದು ಒಂದು ಪೊಸಿಷನ್. ಯಾವುದೇ ಪೊಸಿಷನ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು CEO ಒಂದು ಪೊಸಿಷನ್, ಟಾಪ್ ಪೊಸಿಷನ್ ಅಂದ್ರೆ ಅದಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವುದೇ ಒಂದು ಆರ್ಗನೈಸೇಷನ್ ಹೆಡ್, ಲೀಡರ್ ಆಗಿದ್ರೆ ಅದಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದೇ ತರ ಈ ದುಡ್ಡು ಮತ್ತೆ ಖ್ಯಾತಿ ತುಂಬಾ ದೊಡ್ಡ ಪೊಸಿಷನ್ಸ್. ಸೊ ಎಷ್ಟು ದೊಡ್ಡ ಪೊಸಿಷನ್ ಅಂದ್ರೆ ಅದ್ರ ಜೊತೆ ಅಷ್ಟೇ ಹೆಚ್ಚು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಅಂದ್ರೆ ದುಡ್ಡಿನ ವಿಷಯವಾಗಿ
ಇಲ್ಲ ನನ್ನ ಹತ್ರ ಅಷ್ಟೊಂದು ದುಡ್ಡಿದೆ, ನನಗೆ ಜ್ಞಾನನೂ ಇಲ್ಲ ಅದ್ರ ಜೊತೆ ಇಷ್ಟು ದುಡ್ಡನ್ನ ಏನು ಮಾಡಬೇಕು ಅಂತ, ಸೊ ಹಾಗಾಗಿ ನಾನು ಏನೂ ಮಾಡಲ್ಲ, ತಪ್ಪು ಕೆಲಸ ಮಾಡಲ್ಲ, ಅದನ್ನು ನಾನು ಬ್ಯಾಂಕಲ್ಲಿ ಇಡ್ತೀನಿ ಅಂದರೆ ಅದಕ್ಕೂ ನೆಗೆಟಿವ್ ಕರ್ಮ ಇದೆ. ಯಾಕಂದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸಮಾಜಕ್ಕೆ ವಾಪಸ್ ಆ ದುಡ್ಡನ್ನು ಹಾಕಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ, ಉಪಯೋಗಿಸ್ತಾನೂ ಇಲ್ಲ, ಕೊಡ್ತಾನೂ ಇಲ್ಲ. ಸೊ ಅದಕ್ಕೂ ಒಂದು ನೆಗೆಟಿವ್ ಕರ್ಮ ಇದೆ. ಸೊ ಹಾಗಾಗಿ ಇದು ಒಂದು ತುಂಬ ದೊಡ್ಡ ಡೈಸಿ ಸಿಚುವೇಶನ್, ಈ ದುಡ್ಡು ಮತ್ತು ಖ್ಯಾತಿ ಅನ್ನೋದು. ಜನರು ಫಸ್ಟು ಅವ್ರು ಸೈಕಲಾಜಿಕಲಿ ಸಾರ್ಟೆಡ್ ಆಗಿರಬೇಕು, ಅವರ ಮಾನಸಿಕ ಸ್ಥಿತಿಯಲ್ಲಿ ತುಂಬ ಸ್ಪಷ್ಟತೆ ಮತ್ತು ಜ್ಞಾನ ತಿಳುವಳಿಕೆ ಎಲ್ಲ ಇದ್ದಾಗ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯ. ನಮಗೆ ದೂರದಿಂದ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಎಷ್ಟೋ ಜನರು ದುಡ್ಡು ಖ್ಯಾತಿ ಇರೋರು ಅವ್ರಿಗೆ ಇದು ತುಂಬ ಒಂದು ಹೊರೆ ಅಂತ ಅನಿಸುತ್ತೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ಇದು ಯೂಟ್ಯೂಬಲ್ಲಿ ಈಗಲೂ ಇದೆ, ನೀವು ಆ ಇಂಟರ್ವ್ಯೂ ಕೇಳ್ಬೋದು, ಲತಾ ಮಂಗೇಶ್ಕರ್ ಹೇಳಿರೋದು. ಅವರೇ ಹೇಳಿದ್ದಾರೆ, ನನಗೆ ಮತ್ತೆ ಈ ಜನ್ಮ ಬರೋದು ಖಂಡಿತ ಬೇಡ, ಈ ದುಡ್ಡು ಖ್ಯಾತಿ ನನಗೆ ಬೇಡವೇ ಬೇಡ, ನನಗೆ ಮಾತ್ರ ಗೊತ್ತು ಇದರ ಹಿಂಸೆ ಏನು ಅಂತ ಅವರೇ ಹೇಳಿದ್ದಾರೆ. ಸೊ ಯಾರು ಆ ಪೊಸಿಷನಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತು ಅದರ ಸಮಸ್ಯೆ ಏನು ಅಂತ. ಸೊ ಹಾಗಾಗಿ ಇದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತಿಳಿದು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ನಮಗಿರೋದು ನಮ್ಮ ಮೇಲೇನೆ, ಅದೇ ನಮ್ಮದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಇರೋದು, ನಮ್ಮ ಮೇಲೆ ಕೆಲಸ ಮಾಡಿಕೊಂಡು ಇವಾಲ್ವ್ ಆಗೋದಕ್ಕೆ. ಆದರೆ ಇದ್ರ ಜೊತೆ ಇದೆರಡು ಬಂದಾಗ, ದುಡ್ಡು ಖ್ಯಾತಿ ಬಂದಾಗ, ಖ್ಯಾತಿ ಬಂದಾಗ ನಾವು ಬೇರೆಯವರೆಲ್ಲರೂ ನಮ್ಮನ್ನು ಏನು ಕೇಳ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ದಾರಿಯನ್ನು ಹೇಳೋರ ಜವಾಬ್ದಾರಿ ಬರುತ್ತೆ. ಯಾಕಂದರೆ ಆ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ನಾವು ಹೇಳೋದನ್ನ ಅವ್ರು ಕೇಳ್ತಾರೋ ಇಲ್ವೋ ಅದು ಬೇರೆ ಪ್ರಶ್ನೆ, ನಾವು ಹೇಳಿದ್ದನ್ನ ಅವ್ರು ಕೇಳೋ ಹಾಗೆ ಮಾಡಬೇಕು ಅಂತ ಬ್ರಹ್ಮಾಂಡ ಹೇಳ್ತಾ ಇಲ್ಲ, ಆದರೆ ಅಟ್ಲೀಸ್ಟ್ ಅವ್ರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಒಂದು ಜವಾಬ್ದಾರಿ ಇದೆ. ಇನ್ನೊಂದು ದುಡ್ಡು ಅಂದರೆ ಆ ಪೊಸಿಷನ್ನ, ಆ ರಿಸೋರ್ಸಸ್ನ ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದು, ಆ ಜ್ಞಾನ ಇಟ್ಕೊಂಡು ಅದನ್ನ ಉಪಯೋಗಿಸ್ಕೋಬೇಕು. ಸೊ ಇದೆರಡು ರೆಸ್ಪಾನ್ಸಿಬಿಲಿಟಿ ದುಡ್ಡು ಮತ್ತು ಖ್ಯಾತಿಗಿದೆ. ಹಾಗಾಗಿ ನಾವು ಅತಿಯಾಗಿ ಏನು ಇದ್ರ ಹಿಂದೆ ಓಡ್ತಾ ಇದ್ದೀವಿ ಈ ಜಗತ್ತಿನಲ್ಲಿ, ಅದಕ್ಕೆ ಒಂದು ನೆಗೆಟಿವ್ ಕಾನ್ಸಿಕ್ವೆನ್ಸ್ ಇದೆ ಅಂತ ನಮಗೆ ವೇದಿಕ ಜ್ಞಾನ ಎಚ್ಚರಿಕೆ ಕೊಡ್ತಾ ಇದೆ. ಸೊ ಇದನ್ನು ನಾವು ಕಲಿತು ನಾವು ಕೂಡ ಸರಿಯಾದ ರೀತಿಯಲ್ಲಿ ತಿಳುವಳಿಕೆಯನ್ನು ಫಸ್ಟ್ ಪಡ್ಕೊಂಡು ಆಮೇಲೆ ಸಾಗೋಣ. ಇದನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.